ಹಾಯ್, ಎಲ್ರಿಗೂ ನಮಸ್ಕಾರ. ಅಪರಿಚಿತ ಮೌನಿ ಎಂಬ ಇನ್ಸ್ಟಾ ಪೇಜಲ್ಲಿ ತುಂಬಾ ಅದ್ಭುತವಾದ ಮೆಸೇಜ್ ಅನ್ನು ನೋಡಿದೆ. ಆ ಮೆಸೇಜ್ ಏನಿದೆ ಅಂದ್ರೆ, ಯಾರೆಲ್ಲ 1980s ಇಂದ ಟಿಲ್ 2005 ನಿಯರ್ಲಿ 2010 ವರೆಗೆ ಪ್ರೀತಿಯಿಂದ ವಂಚಿತರಾದ್ರೋ, ತನ್ನ ಪ್ರೇಯಸಿಯನ್ನ ಅಥವಾ ಪ್ರಿಯಕರನನ್ನ ಕಳ್ಕೊಂಡ್ರೋ ಅಂತವರೆಲ್ಲರಿಗೂ ತುಂಬಾ ಮನಮುಟ್ಟುವಂತಹ ಸಾಲುಗಳನ್ನ ಅವರು ತಮ್ಮ ಮೆಸೇಜ್ ಅಲ್ಲಿ ಬರ್ಕೊಂಡಿದ್ರು. ಅದನ್ನ ನೋಡಿದ ಕೂಡಲೇ ಅನಿಸ್ತು, ಎಲ್ಲರಿಗೂ ರೀಚ್ ಮಾಡಬೇಕಲ್ವಾ ಈ ಮೆಸೇಜ್ ಅನ್ನ ಅಂತ ಅನಿಸ್ತು. ಅದಕ್ಕೋಸ್ಕರ ಅದನ್ನ ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನವಷ್ಟೇ. ನೋಡೋಣ ಬನ್ನಿ ಹಾಗಾದ್ರೆ ಆ ಮೆಸೇಜ್ ಅಲ್ಲಿ ಏನಿದೆ ಅಂತ. ಶೀರ್ಷಿಕೆ: ಮರೆಯಾದ ಗೆಳತಿಗೊಂದು ನೆನಪಿನ ಪತ್ರ. ಹಾಯ್, ಹೇಗಿದ್ದೀಯ ಗೆಳತಿ? ನೆನ್ಪಿದ್ದೀನ ನಾನು ಬೇರೆಯಾಗಿ ತುಂಬಾ ದಿನ ಆಯ್ತಲ್ವೇ, ತುಂಬಾ ದೂರನೂ ಆಯ್ತು. ಯಾಕೋ ನಿನ್ನೆ ರಾತ್ರಿ ನಿನ್ನ ನೆನಪಿಗೆಂದೇ ಇಟ್ಟುಕೊಂಡಿದ್ದ ನಿನ್ನ ಕೊನೆಯ ಬಾರಿಯ ಮೆಸೇಜ್ ಅನ್ನ ಓದ್ಬೇಕು ಅನ್ನಿಸ್ತು. ಓದ್ತಾ ಹಳೆಯ ನೆನಪುಗಳೆಲ್ಲ ಕಣ್ಮುಂದೆ ಬಂದಾಗಾಯ್ತು. ಆದ್ರೆ ನಿನ್ನನ್ನು ಮಾತನಾಡಿಸಲು ನನ್ನ ಹತ್ರ ನಿನ್ನ ನಂಬರ್ ಕೂಡ ಇಲ್ಲ, ನಿನ್ನ ವಿಳಾಸನೂ ತಿಳಿದಿಲ್ಲ. ಆದ್ರೆ ಆ ಪತ್ರ ನಿನಗೆ ತಲುಪಬಹುದು ಎಂಬ ಒಂದೇ ಒಂದು ಆಸೆ ಇದೆ. ತಲುಪಿದ ತಕ್ಷಣ ನಿನ್ನ ಕಣ್ಣಂಚಲ್ಲಿ ಎರಡನೇ ಕಣ್ಣೀರ್ ಬಂದ್ರೆ ನನ್ನ ಪ್ರೀತಿಗೆ, ನಿನ್ನ ಆ ವಿದಾಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಂದಿಗೆ ನೀನು ವಿದಾಯ ಹೇಳಿ 15 ವರ್ಷಗಳೇ ಕಳೆದಿವೆ. ಆದ್ರೆ ನಾವು ಒಟ್ಟಿಗೆ ಕಂಡ ಕನಸುಗಳು ಇನ್ನೂ ಜೀವಂತವಾಗಿವೆ ಗೆಳತಿ. ಹುಟ್ಟದ ಮಕ್ಕಳಿಗೆ ಹೆಸರಿಟ್ಟಿದ್ದು, ಅಡಿಪಾಯವೇ ಹಾಕದೆ ಮನೆ ಕಟ್ಟಿದ್ದು, ಜೀವಂತವೇ ಇರದ ನಾಳೆಗಳಿಗೆ ಜೀವ ತುಂಬಿದ್ದು, ನನಸಾಗದ ಕನಸುಗಳಿಗೆ ನೀರೆರೆದದ್ದು ಇನ್ನು ಹಲವಾರಲ್ಲವೇ ಗೆಳತಿ. ನೆನಪುಗಳಿಗೆ ಬಣ್ಣ ಕಟ್ಟಲಾಗದು, ಕಣ್ಣುಗಳಿಗೆ ಮೋಸ ಮಾಡಲಾಗದು. ಅಂದು ನಡುಗುತ್ತಾ ನೀನು ಕೊಟ್ಟ ಮೊದಲ ಮುತ್ತು ಇಂದಿಗೂ ನನ್ನ ಕೆನ್ನೆಯ ಮೇಲೆ ಹಸಿಯಾಗಿಯೇ ಇದೆ. ನೆನಪಿದೆಯಾ ಅಂದು ನಾನು ಮೊದಲ ಬಾರಿ ಸೋತು ಬಂದಾಗ ನೀನು ತಾಯಿಯ ರೀತಿ ಸಾಂತ್ವನ ಮಾಡಿದ್ದು? ಅಂದೇ ನನಗೆ ಎರಡನೇ ತಾಯಿ ಸಿಕ್ಕ ಹಾಗೆ ಭಾಸವಾಗಿತ್ತು. ಆದರೆ ಒಲಿದ ಪ್ರೀತಿಯನ್ನ ದಕ್ಕಿಸಿಕೊಳ್ಳಲು ಇಬ್ಬರು ಸೋತೆವಲ್ಲವೇ? ತುಂಬಾ ಬರಿಬೇಕು ಅನ್ನಿಸ್ತಾ ಇದೆ, ಆದ್ರೆ ಬರೆಯುತ್ತಾ ಹೋದ್ರೆ ಕೈ ನಡುಗುತ್ತಾ ಬೆವರುತ್ತಾ ಇದೆ. ಇಂತಿ ಅಪರಿಚಿತ ಮೌನಿ. ಇಂಥದ್ದೇ ಮೆಸೇಜ್ಗಳಿಗೆ, ವಿಡಿಯೋಗಳಿಗಾಗಿ ಫಾಲೋ ಮಾಡ್ಕೊಳ್ಳಿ ಈ ಪೇಜನ್ನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.